ಸರ್ ಇತ್ತೀಚೆಗೆ ಧೈರ್ಯಶೀಲ ಮಾನೆ ಅಂತಕ್ಕಂಥ ಮಹಾರಾಷ್ಟ್ರ ಸಂಸದರೊಬ್ಬರು ಬೆಳಗಾವಿ ಡಿ ಸಿ ವಿರುದ್ಧ ಹಕ್ಕುಚ್ಯುತಿಯನ್ನು ಮಂಡನೆ ಮಾಡಿದ್ದಾರೆ ಸರ್. ಈ ವಿಚಾರದಲ್ಲಿ ಒಂದು ವೇಳೆ ಡಿ ಸಿ ವಿರುದ್ಧ ಹಕ್ಕುಚ್ಯುತಿ ಆದರೆ ರಾಜ್ಯದಕ್ಕೊಂದು ರೀತಿ ಕಪ್ಪು ಚುಕ್ಕಿ ಆಗುತ್ತೆ. ಇಲ್ಲ ಅದು ನೋಡ್ಬೇಕು, ಇನ್ನೂ ಅವ್ರು ಕೊಟ್ಟಿದ್ದಾರೆ ಅಷ್ಟೇ. ಅದು ಇನ್ನು ಅವ್ರ ಕಮಿಟಿ ಮುಂದೆ ಹೋಗ್ಬೇಕು, ಚರ್ಚೆ ಆಗಬೇಕು. ಅವರು ವೈಲೇಟ್ ಮಾಡಿದಾರೆ ಕೂಡ ಭಾಳ ಮುಖ್ಯ. ನಮ್ಮ ಪ್ರಕಾರ ಡಿ ಸಿ ಅವರು ಅಂತ ವೈಲೇಟ್ ಏನು ಮಾಡಿಲ್ಲ ಅಂತ ನಮ್ಮ ವ್ಯೂ ಇದೆ, ವಾದ ಇದೆ. ಸೊ ಬರಲಿ, ಅಲ್ಲಿಂದ ಏನೋ ಅವರಿಂದ ಮುಂದೆ ಪ್ರೊಸೀಜರು ನೋಟಿಸ್ ಬಂದ್ಮೇಲೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋಣ. ರಾಜ್ಯದ ಸಂಸದರು ಧ್ವನಿ ಎತ್ತಬೇಕು ವಿಚಾರದಲ್ಲಿ. ನೋಡೋಣ, ಅವರು ಎತ್ತಬೇಕು. ನೋಡೋಣ, ನಾವು ಲೀಗಲ್ ಆಗಿ ಫೈಟ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ನಮ್ಮಲ್ಲಿ ನೋಟಿಸ್ ಬರಲಿ, ಯಾಕಂದ್ರೆ ಅವ್ರು ಹೇಳಿದಾರೆ ಅಷ್ಟೇ. ನೀವು ಅವ್ರು ಕೊಡ್ಬೇಕು, ಸ್ಪೀಕರ್ ಕೊಡ್ಬೇಕು. ಅವರು ಸ್ಪೀಕರ್ ಕೊಟ್ಟ ಅವ್ರ ಕಮಿಟಿಗೆ ಕಳಿಸ್ಬೇಕು. ಕಮಿಟಿಯಿಂದ ಅದು ರಾಜ್ಯದನ್ನೆಲ್ಲ ಜಲ ವಿಷಯ ಬಂದಾಗ ನಮ್ಮ ಎಂಪಿಗಳು ಯಾಕೆ ಸುಮ್ಮನೆ ಅಂತೇಳಿ 28 ಜನ ಸರ್, ಯಾರು ಮಾತಾಡಲ್ಲ ಇಲ್ಲ. ನೋಡೋಣ, ಅದು ಎಷ್ಟು ಮಟ್ಟಿಗೆ ಅವರು ನೋಟಿಸ್ ಕೊಟ್ಟಿದ್ದಾರೆ ಇಲ್ಲ ಅದು ಭಾಳ ಮುಖ್ಯ. ಕೊಟ್ಟಿದ್ರೆ ಮುಂದೆ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಲೀಗಲ್ ಆಗಿ ಹೋರಾಟ ಮಾಡೋಣ. ಸರ್, ಜನವರಿ 21ಕ್ಕೆ ಗಡಿ ವಿವಾದ ಇದೆ, ಸುಪ್ರೀಂ ಕೋರ್ಟ್ ಹಿಯರಿಂಗ್ ಬರ್ತಾ ಇದೆ. ಅದನ್ನು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಅವ್ರು ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋ ಸಲುವಾಗಿ ಅನಿಸ್ತಾ ಇದೆ. ಇಲ್ಲ, ಅದು ಯಾರು ನೋಡ್ರಿ, ಆ ಡಾಕ್ಯುಮೆಂಟ್ಸ್ಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಅದು ಇಲ್ಲಿ ಹಳೆ ಕತೆ. ಅದು ಕೇಸ್ ಹಾಕಿದ್ದು ಹಳೇದು, ವಿಚಾರ ಕೂಡ ಹಳೇದು. ಇವತ್ತಿನ ಪರಿಸ್ಥಿತಿ ಬೇರೆ, ಆವತ್ತಿನ ಪರಿಸ್ಥಿತಿ ಬೇರೆ. ನಾವು ಇದ್ನಿದ್ದ ಜಾಗ ಕೂಡ ಇದು ಮಹಾರಾಷ್ಟ್ರ ಸೇರ್ಬೇಕು ಬಹುಶಃ. ಇದು ಹಂಗೆ ಮಾರ್ಕಿತ್ತು. ಅದು ರೈಲ್ವೆ ಸ್ಟೇಷನು, ವಡಗಾಂವ್, ಇದೆಲ್ಲ ಕಾಸ್ಬಾಗೆಲ್ಲ ಮಹಾರಾಷ್ಟ್ರದಲ್ಲಿ ಗುರುತಿಸಲ್ಪಟ್ಟಿತ್ತು. ಈಗ ಆ ಪರಿಸ್ಥಿತಿ ಇಲ್ಲ. ಸೊ ಅದನ್ನು ನೋಡ್ಕೊಂಡು ಈಗ ಮಾಡಲಿಕ್ಕಾಗಲ್ಲ. ಉಚ್ಗಾಂವ್ ಅಂತ ಪ್ರದೇಶ ಕೂಡ ಇವತ್ತು ಕರ್ನಾಟಕದಲ್ಲೇ ಉಳಿಯುವಂಥ ಪರಿಸ್ಥಿತಿ ಇದೆ. ಸೊ ಅದು ಹಳೆ 50 ವರ್ಷದಿಂದ ಮಾಡಿದ ಒಂದು ವರದಿ ಇವತ್ತಿಗೆ ಅದು ಪ್ರಶಸ್ತ ಆಗೋಲ್ಲ ಅಂತ ನಮ್ಮ ಭಾವನೆ. ಸೊ ಸರ್ಕಾರ, ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಯಾವ ಊರು ಎಲ್ಲಿ ಉಳಿಬೇಕಂತ. പക്ഷേ ಇನ್ನು ಮಾಡೋದು ಭಾಳ ಕಷ್ಟಕರ ಕೆಲಸ. ಆದರೂ ನೋಡೋಣ, ಸುಪ್ರೀಂ ಕೋರ್ಟು ಯಾವ ರೀತಿ ನಿರ್ಧಾರ ಮಾಡ್ತೈತೆ ಅದ್ರ ಬಗ್ಗೆ ನೋಡೋಣ, ಬಂದ ಮೇಲೆ ನೋಡೋಣ. ಸರ್, ಈಗ ಬೆಳಗಾವಿಯಲ್ಲಿ ಇತ್ತೀಚೆಗೆ ಈ ಪೋಕ್ಸೋ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಪೊಲೀಸರು ಮಾತ್ರ ಸರಿಯಾಗಿ ಕೇಸ್ಗಳನ್ನ ಮಾಡ್ಕೊಳ್ತಾ ಇಲ್ಲ ಮಾಡಬೇಕು ಅವ್ರಿಗೆ. ಯಾಕಂದರೆ ಪ್ರಿಯಾರಿಟಿ ಕೊಡಬೇಕು, ಅದು ಅಂತ ಕೊಡಬೇಕು. ಯಾರದೇ ರಾಜಕೀಯ ಒತ್ತಡಕ್ಕೆ ಬರಬಾರ್ದು ಮತ್ತು ಅದನ್ನ ತಕ್ಷಣ ಕೇಸ್ ರಿಜಿಸ್ಟರ್ ಆಗಬೇಕು. ಸಚಿವರೊಬ್ಬರ ಒತ್ತಡಕ್ಕೆ ಮಾಡಿದ ಒಬ್ಬರನ್ನ ಕೇಸೇ ಹಾಕಿಲ್ಲ ಸರ್. ಒಂದು ಗ್ರಾಮೀಣ ಅವರು ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದು ಎಲ್ಲ ದಾಖಲೆಗಳಿದ್ರು ಕೂಡ ಸ್ವತಃ ಗ್ರಾಮಸ್ಥರೇ ಅವ್ರಿಗೆ ಹೊಡೆದು ಪೊಲೀಸರಿಗೆ ಒಪ್ಪಿಸಿದ್ರು. ಪೋಕ್ಸೋ ಕೇಸಲ್ಲಿ ಠಾಣೆ ಜಮೀನು ಕೊಟ್ಟು ಕಳಿಸಿರುವಂತದ್ದು ಸರ್. ಇಲ್ಲ, ನೋಡೋಣ ಅದ್ರ ಬಗ್ಗೆ. ಇವತ್ತು ನಾನು ಪತ್ರಿಕೆಯಲ್ಲಿ ನೋಡಿದೆ, ಸಂಜಯ್ ಪಾಟೀಲ್ ಅವರು ಏನೋ ಆರೋಪ ಮಾಡಿದ್ದಾರೆ. ಕಮಿಷನರ್ ಗಮನಕ್ಕೆ ತರ್ತೀವಿದ್ರೆ ಅದನ್ನ ಆಕ್ಷನ್ ತೊಗೊಳಕ್ಕೆ ಹೇಳ್ತೀವಿ. ಸಚಿವರು ಒತ್ತಡಕ್ಕೆ ಮನಿತಾ ಇದ್ದಾರೆ ಪೊಲೀಸರು ಅನ್ನುವಂಥದ್ದು ಕೂಡ ಆರೋಪ.